ಇವತ್ತು ಎಲ್ಲಿದ್ದೀವಿ ಅಂದರೆ ನಾವು ಲಾಲ್ಬಾಗಲ್ಲಿ ಇದ್ದೀವಿ ನೋಡ್ಬೋದು. ಸೊ ಲಾಲ್ಬಾಗಲ್ಲಿ ಏನು ಸ್ಪೆಷಲ್ಲು ಅಂದರೆ ಫ್ಲವರ್ ಶೋ. ಸೊ ಇಯರಲ್ಲಿ 2 ಸಾರಿ ಫ್ಲವರ್ ಶೋ ಮಾಡ್ತಾರೆ. ಒಂದು August 15 ಇಂಡಿಪೆಂಡೆನ್ಸ್ ಡೇ, ಇನ್ನೊಂದು January 26 ರಿಪಬ್ಲಿಕ್ ಡೇ. ಸೊ ಈ ವರ್ಷದ August 15 ಥೀಮ್ ಏನು ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ. ಸೊ ಈ ಫ್ರೀಡಮ್ ಫೈಟರ್ ಬಗ್ಗೆ ಫ್ಲವರ್ ಶೋ ಅಲ್ಲಿ ಮಾಡಿದ್ದಾರೆ. ಸೊ ಇವ್ರ ಬಗ್ಗೆ ಫ್ಲವರ್ ಶೋ ನಡೀತಾ ಇದೆ. ಬನ್ನಿ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಹೇಗಿದೆ ಅಂತ. ಬನ್ನಿ. ಅಡಲ್ಟ್ಗೆ ಮಕ್ಕಳಿಗೆ ಆದರೆ 30 ರೂಪಾಯಿ, ಸೀನಿಯರ್ ಸಿಟಿಸನ್ ಆದರೆ 80 ರೂಪೀಸ್. ಸೊ ಇಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಎಕ್ಸ್ಪ್ಲೋರ್ ಮಾಡೋಣ. LED TVs ಎಲ್ಲ ಹಾಕಿದ್ದಾರೆ. ಅವ್ರು ಯಾವ ಥೀಮಲ್ಲಿ ಮಾಡಿದ್ದಾರೆ ಫ್ಲವರ್ ಶೋ ಅನ್ನೋದು. ಜಸ್ಟ್ ನಮ್ಮ ಫಸ್ಟ್ ಫ್ರೀಡಮ್ ಫೈಟರ್ ಅವ್ರಗಳ ಬಗ್ಗೆ ಅವರ ರಿಮೆಂಬರಿಂಗ್ಸ್ ಇವತ್ತು ನೋಡ್ಬೋದು ಯಾವ ಥರ ಇದೆ ಅಂತ ವಾಟರ್ ಫಾಲ್ಸ್ ಎಲ್ಲ. ಲಾಲ್ಬಾಗ್ ಲೇಕ್ ಈ ಕಡೆನೇ ಇದೆ ಗೈಸ್, ನೋಡ್ಬೋದು ಲೇಕು ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಬೋಟಿಂಗ್ ಸ್ಟಾರ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೋಟಿಂಗ್ ಒಂದು ಇಲ್ಲ ಲಾಲ್ಬಾಗಲ್ಲಿ, ಬೋಟಿಂಗ್ ಒಂದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಜಾಸ್ತಿ ಜನಗಳು ಬರ್ತಾರೆ ಟೂರಿಸ್ಟ್ಗೋಸ್ಕರ. ಬನ್ನಿ ಬೇರೆ ಏನಿದೆ ನೋಡೋಣ. ಗೈಸ್ ನೋಡ್ಬೋದು ಎಷ್ಟು ವಿಶಾಲವಾದ ಮರ. ಸೊ ಟೋಪಿಯರಿ ಗಾರ್ಡನ್ ಇದೆ ಇಲ್ಲಿ, ಅದನ್ನು ನೋಡೋಣ ಬನ್ನಿ. ಸೊ ನೋಡ್ಬೋದು ಟೋಪಿಯರಿ ಗಾರ್ಡನ್ ಅನ್ನೋದು ಏನು ಅಂದರೆ ಇದೆ ಈ ಗಾರ್ಡನು ಆ ಥರ. ಸೊ ಈ ಸ್ಪೆಸಿಫಿಕ್ ಟ್ರೀಗಳನ್ನ ಟೋಪಿಯರಿ ಗಾರ್ಡನ್ ಅಂತಾರೆ. ನೋಡ್ಬೋದು ಹೇಗಿದೆ, ಈ ಕಡೆ ನೋಡ್ಬೋದು ಹೇಗಿದೆ. ಬನ್ನಿ ಇನ್ನೇನಿದೆ ನೋಡೋಣ. ಹೌಸಲ್ಲೂ ಬ್ಯಾಂಕ್ ಸ್ಟ್ಯಾಂಡು ಮತ್ತು ಗ್ಲಾಸ್ ಹೌಸು. ಸೊ ಗ್ಲಾಸ್ ಹೌಸ್ ಒಳಗಡೆನೇ ಫ್ಲವರ್ ಶೋ ನಡೀತಾ ಇರೋದು. ಸೊ ಬನ್ನಿ ಈ ಕಡೆ ನೋಡೋಣ, ಮೂರನ್ನು ಎಕ್ಸ್ಪ್ಲೋರ್ ಮಾಡೋಣ. ಸೊ ಗೈಸ್ ನಾನು ವೀಕ್ ಡೇಸಲ್ಲಿ ಬಂದಿದ್ದೀನಿ, ಅದಕ್ಕೆ ಕ್ರೌಡ್ ಸ್ವಲ್ಪ ಕಮ್ಮಿ ಇದೆ. ಅದು ಈವ್ನಿಂಗ್ ಟೈಮ್ ಬಂದಿದ್ದೀನಿ, ಇಲ್ಲಾಂದರೆ ಕ್ರೌಡು ಹೆವಿ ಕ್ರೌಡ್ ಇರುತ್ತೆ. ಸೊ ಇದು ಸ್ಟಾರ್ಟ್ ಆಗಿದ್ದು 7th. ಸೊ 16 ಗಂಟೆ ಅಲೌಡ್ ಇದೆ, ಯಾವಾಗ ಬೇಕಾದರೂ ಬರ್ಬೋದು. ನೀವುಗಳೆಲ್ಲ ಬಂದು ಚೆಕ್ ಮಾಡಿ. ನೋಡ್ಬೋದು ರೈತರು, ನೋಡ್ಬೋದು ಲೈಟ್ ಇದು ಬೇರೆ ಪ್ರೋಗ್ರಾಮ್ ಇದೆ ನೋಡಿ. ಗ್ಲಾಸ್ ಹೌಸ್ ಹತ್ರ ಬಂದಾಯಿತು. ಸೊ ಇವಾಗ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಯಾವ ಥರ ಸೆಟಪ್ ಮಾಡಿದ್ದಾರೆ ಆ್ಯಂಡ್ ಯಾವ ಥರ ಫ್ಲವರ್ಸ್ ಇದ್ದಾವೆ, ಯಾವ ಥರ ಶೋ ಇದೆ ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ. ಒಳಗಡೆ ನಾನು ಮಾತಾಡೋಕ್ಕಾಗಲ್ಲ ವಾಯ್ಸ್ ಓವರ್, ಯಾಕಂದರೆ ಮ್ಯೂಸಿಕ್ ಇದೆ. ಸೊ ಜಸ್ಟ್ ವೀಡಿಯೋ ಮಾಡ್ತೀನಿ, ನೀವು ವೀಡಿಯೋದಲ್ಲಿ ನೋಡ್ಕೋಬೋದು. ಬನ್ನಿ. ಒಳಗಡೆ ಬಂದಾಯಿತು. ರಾಣಿ ಚೆನ್ನಮ್ಮ ಅವರಿದ್ದಾರೆ, ಆಮೇಲೆ ಸಂಗೊಳ್ಳಿ ರಾಯಣ್ಣ ಅವರಿದ್ದಾರೆ. ಅವ್ರು ಆಳ್ವಿಕೆ ಮಾಡಿರುವಂಥ ಕೋಟೆನ ಫ್ಲವರಲ್ಲಿ ಮಾಡಿದ್ದಾರೆ. ಎಷ್ಟು ವಿಧ ವಿಧ ಫ್ಲವರ್ಸ್ಗಳಿದ್ದಾವೆ. ಚೆನ್ನಮ್ಮ ಅವರ ಮೆಮೊರೇಬಲ್ ಸ್ಮಾರಕವನ್ನು ರೀಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಯಾವ ಥರ ಪಿಕ್ಚರಲ್ಲಿ ನೋಡಿದ್ರೆ ಅದನ್ನೆಲ್ಲ ರೀಕ್ರಿಯೇಟ್ ಮಾಡಿದ್ದಾರೆ ಫ್ಲವರಲ್ಲಿ.
ಅದು ನೋಡ್ಕೊಂಡು ಬಂದಾಯಿತು. ಸೊ ಇವಾಗ ಏನು ಮಾಡೋಣ ಅಂದರೆ ಮೌಂಟೇನ್ ಒಂದಿದೆ, ಆ ಮೌಂಟೇನ್ ಒಂದು ನೋಡಿಕೊಂಡು ಆಮೇಲೆ ಇಲ್ಲಿ ತುಂಬ ಫುಡ್ ಸ್ಟಾಲ್ಸ್ ಇದೆ. ಸೊ ಫುಡ್ ಸ್ಟಾಲ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಮಳೆ ಬೇರೆ ಬರ್ತಾ ಇದೆ. ಸೊ ಗೈಸ್ ನೋಡ್ಬೋದು ಲಾಲ್ಬಾಗ್ದ ಬೆಟ್ಟ. ಸೊ ಬೆಟ್ಟದ ಮೇಲೆ ನಾನು ಹೋಗ್ತಾ ಇಲ್ಲ, ಯಾಕಂದರೆ ಇವಾಗ ಟೈಮ್ ಬೇರೆ ಆಗಿದೆ. ನಾನು ಜಸ್ಟ್ ಫ್ಲವರ್ ಶೋ ಇದೆ ಅಂತ ಹೇಳ್ಬಿಟ್ಟು ಬಂದಿರೋದು. ಸೊ ಅದರಿಂದ ಹೋಗ್ತಾ ಇಲ್ಲ ಬೆಟ್ಟದ ಮೇಲೆ. ಐ ಮೀನ್ ಇಲ್ಲಿ ನಿಮಗೆ ಬಾನ್ಸೈ ಪ್ಲ್ಯಾಂಟ್ಸ್ ಸಿಗುತ್ತೆ. ಸೊ ಇದನ್ನು ನೋಡ್ಬೋದು ನೀವು, ಬಾನ್ಸೈ ಪ್ಲ್ಯಾಂಟ್ಸ್ ಪ್ಲೇಸ್ ಇದು. ಬಟ್ ಇಲ್ಲೂ ಒಳಗಡೆ ಹೋಗ್ತಾ ಇಲ್ಲ ನಾನು, ಜಸ್ಟ್ ಎಂಟ್ರೆನ್ಸಲ್ಲಿ ಇಟ್ಟಿರೋ 2 ಪ್ಲ್ಯಾಂಟ್ ಮಾತ್ರ ತೋರಿಸ್ತೀನಿ. ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ಲಾಲ್ಬಾಗ್ದು ಒಂದು ಫುಲ್ ವೀಡಿಯೋ ನಾನು ನಾರ್ಮಲ್ ಟೈಮಲ್ಲಿ ಬಂದು ನಿಮಗೆ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಲಾಲ್ಬಾಗ್ ಅನ್ನೋದನ್ನು. ಸೊ ಇವಾಗ ಜಸ್ಟ್ ಫ್ಲವರ್ ಶೋಗೋಸ್ಕರ ಬಂದಿರೋದು. ಸೊ ನೀವು ನೋಡ್ಬೋದು ಯಾವ ಥರ ಸ್ಟಾಲ್ಸ್ಗಳಿದೆ. ಇಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ಸ್ಟಾಲ್ಸ್ ಇದೆ, ದೊಡ್ಡವ್ರಿಗೆ ಜ್ಯುವೆಲರಿ ಸ್ಟಾಲ್ಸ್ ಇದೆ, ತುಂಬ ಸ್ಟಾಲ್ಸ್ ಇದೆ. ಮಳೆ ಬರ್ತಾ ಇರೋ ಕಾರಣದಿಂದ ಎಲ್ಲ ಮುಚ್ತಾ ಇದ್ದಾವೆ. ಮತ್ತೆ ಮಳೆ ನಿಂತಿದೆ, ಎಲ್ಲ ಓಪನ್ ಮಾಡ್ತಾರೆ. ನೋಡ್ಬೋದು ಬ್ಯಾಗ್ಸ್ ಎಲ್ಲ ಇದೆ, ಕೇಕ್ಸ್ ಇದೆ. ವೀಡಿಯೋ ಮುಗೀತು. ಸೊ ಲಾಲ್ಬಾಗ್ದು ಇನ್ನೊಂದ್ಸಲ ನಾನು ಬಂದು ಡೇ ಟೈಮಲ್ಲಿ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ವೀಡಿಯೋ ಫುಲ್ ಕಳಿಸ್ತೀನಿ, ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿಗಂಟ ನಮ್ಮ ಚಾನಲ್ ಜೊತೆ ಹೀಗೆ ಇರ್ರಿ. ಸ್ಟೇ ಟ್ಯೂನ್ ಫಾರ್ ದ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಫಾಲೋ.